2023ರ ಜೂನ್ನಲ್ಲಿ 28 ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ನರೇಂದ್ರ ಮೋದಿಯವರ ವಿರುದ್ಧ ಬಿಜೆಪಿಯ ವಿರುದ್ಧ ಒಂದು ದೊಡ್ಡ ಮೈತ್ರಿಕೂಟವನ್ನು ಕಟ್ತೀವಿ, ನರೇಂದ್ರ ಮೋದಿಯವರನ್ನು ಈ ಬಾರಿ ಸೋಲಿಸಿಯೇ ತೀರ್ತೀವಿ ಅಂತ INDIA ಮೈತ್ರಿಯನ್ನು ಕಟ್ಕೊಂಡಿದ್ರು. ಆ ಮೈತ್ರಿಕೂಟಕ್ಕೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಶಾಕ್ ಆಗ್ತಾ ಇದೆ. ಚುನಾವಣೆಗೆ ಮುನ್ನವೇ ವಿಪಕ್ಷಗಳ ಮೈತ್ರಿಕೂಟ ಛಿದ್ರವಾಗ್ತಾ ಇದೆ. ಈಗ ಮತ್ತೊಂದು ರಾಜ್ಯದಲ್ಲಿ ಮೈತ್ರಿಯನ್ನು ಕಳೆದುಕೊಂಡಿದೆ INDIA ಮೈತ್ರಿಕೂಟ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನುವ ಹೆಸರನ್ನು ಇಟ್ಟುಕೊಂಡು INDIA ಇಂಡಿಯಾ ಅನ್ನುವ ಹೆಸರನ್ನು ಇಟ್ಟುಕೊಂಡು ನರೇಂದ್ರ ಮೋದಿ ವಿರುದ್ಧ ರಾಷ್ಟ್ರೀಯತೆಯ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು. ಕಾಂಗ್ರೆಸ್ ನೇತೃತ್ವದ 28 ಮೈತ್ರಿಕೂಟದ ಪಕ್ಷಗಳ ಒಕ್ಕೂಟ ಆಗಿತ್ತು. ಈಗ ಈ ಮೈತ್ರಿಕೂಟದಿಂದ ಒಂದೊಂದೇ ಪಕ್ಷಗಳು ಒಂದೊಂದೇ ನಾಯಕರು ಹೊರ ಹೋಗ್ತಾ ಇದ್ದಾರೆ. ಚುನಾವಣೆಗೆ ಕೇವಲ 1 ತಿಂಗಳಿದೆ. ಈ ಸಂದರ್ಭದಲ್ಲಿ 6 ರಾಜ್ಯಗಳಲ್ಲಿ ಮೈತ್ರಿಕೂಟ ಅಧಿಕೃತವಾಗಿ ಅಂತ್ಯವಾಗಿದೆ. 6 ರಾಜ್ಯಗಳಲ್ಲಿ 187 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಈ ರಾಜ್ಯಗಳಲ್ಲಿ ಮೈತ್ರಿ ಅಧಿಕೃತವಾಗಿ ಇಲ್ಲ. ಇವತ್ತು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು SP ಮಧ್ಯದ ಮೈತ್ರಿ ಮಾತುಕತೆ ಮುರಿದು ಬಿದ್ದಿದೆ. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ರಾಜ್ಯ. ಕಾಂಗ್ರೆಸ್ ಮತ್ತು SP ಮಧ್ಯದ ಕ್ಷೇತ್ರ ಹಂಚಿಕೆಯ ಮಾತುಕತೆ ಇವತ್ತು ಫೇಲ್ ಆಗಿದೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ INDIA ಮೈತ್ರಿ ಮುರಿದು ಬಿದ್ದಿದೆ. ದೊಡ್ಡ ಸದ್ದು ಮಾಡಲಾಗಿತ್ತು. ನರೇಂದ್ರ ಮೋದಿಯವರನ್ನು ಸೋಲಿಸಲು 28 ಪಕ್ಷಗಳು ಒಟ್ಟಾಗ್ತಿದ್ದೀವಿ ಅಂತ ನೂರಾರು ನಾಯಕರು ವೇದಿಕೆಯ ಮೇಲೆ ಬಂದು ಮೋದಿಯವರ ವಿರುದ್ಧ ಬಿಜೆಪಿಯ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದ್ವು. ಆದರೆ ಕೇವಲ 8 ತಿಂಗಳಿಗೆ ಈ ಮೈತ್ರಿ ಮುರಿದು ಬಿದ್ದಿದೆ. ಈಗಾಗಲೇ 6 ರಾಜ್ಯಗಳಲ್ಲಿ ಮುರಿದು ಬಿದ್ದಿದೆ ಮೈತ್ರಿ. ಇನ್ನು ಬೇರೆಳೆಣಿಕೆಯ ರಾಜ್ಯಗಳಲ್ಲೂ ಕೂಡ ಮೈತ್ರಿ ಏರ್ಪಡುತ್ತಾ ಇಲ್ಲವಾ ಅನ್ನುವ ಅನುಮಾನಗಳಿದ್ದಾವೆ. ಒಮ್ಮತದ ಅಭ್ಯರ್ಥಿಯನ್ನ ಹಾಕುವ ಯೋಚನೆ ಇತ್ತು. ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟದ ವಿರುದ್ಧ 400 ಕ್ಷೇತ್ರಗಳಲ್ಲಿ ಒಮ್ಮತದ ಅಭ್ಯರ್ಥಿಯನ್ನು ಕಳಕ್ಕಿಳಿಸ್ತೀವಿ ಅಂತ ಚಾಲೆಂಜ್ ಅನ್ನು ಮಾಡಿದ್ವು ವಿಪಕ್ಷಗಳು. ಈವರೆಗೆ 6 ಸಭೆಗಳನ್ನು ಮಾಡಿದ್ವು. ಆದರೆ ಇದುವರೆಗೆ ಬಹಿರಂಗವಾಗಿ ಒಂದು ಸಮಾವೇಶ ಮಾಡಲಿಲ್ಲ. ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಲಿಲ್ಲ. ಇಡೀ ಮೈತ್ರಿಕೂಟಕ್ಕೆ ಒಬ್ಬ ಸಂಚಾಲಕ ಯಾರು ಅನ್ನೋದು ನೇಮಕ ಆಗಲಿಲ್ಲ. ಈಗ 6ನೇ ರಾಜ್ಯ ಉತ್ತರ ಪ್ರದೇಶದಲ್ಲಿ ಮೈತ್ರಿ ಮಾತುಕತೆ ಮುರಿದು ಬಿದ್ದಿದೆ. ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ಮಧ್ಯ ನಡೀತಿದ್ದಂತಹ ಮೈತ್ರಿ ಮಾತುಕತೆ ಅಂತ್ಯ ಆಗಿದೆ. ಮೊದಲಿಗೆ ಪಶ್ಚಿಮ ಬಂಗಾಳದಲ್ಲಿ ಮೈತ್ರಿ ಮುರಿದು ಬಿತ್ತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ನಾವು ಕಾಂಗ್ರೆಸ್ಗೆ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ, ಬೇಕಿದ್ರೆ 2 ಕೊಡ್ತೀವಿ, ಇಲ್ಲವಾದರೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂದರು. ಪಶ್ಚಿಮ ಬಂಗಾಳ ಆಯಿತು, ದೆಹಲಿ ಆಯಿತು, ಪಂಜಾಬ್ ಆಯಿತು, ಬಿಹಾರ ಆಯಿತು, ಜಮ್ಮು ಕಾಶ್ಮೀರವೂ ಆಯಿತು. ಈಗ ಉತ್ತರ ಪ್ರದೇಶದಲ್ಲೂ ಕೂಡ INDIA ಮೈತ್ರಿಕೂಟ ಮುರಿದು ಬಿದ್ದಿದೆ. ಉತ್ತರ ಪ್ರದೇಶದಲ್ಲಿ ಕ್ಷೇತ್ರ ಹಂಚಿಕೆಗೆ ಕಾಂಗ್ರೆಸ್ ಮತ್ತು SP ನಾಯಕರ ಮಧ್ಯೆ ಕೊಡುಕೊಳ್ಳುವ ಮಾತುಕತೆ ನಡೀತಾ ಇತ್ತು. 22 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿತ್ತು. ಆದರೆ ಕೊಡುವುದಾದರೆ 17 ಕೊಡ್ತೀವಿ, ಇಲ್ಲವಾದರೆ ಮೈತ್ರಿಯೇ ಬೇಡ ಅಂತ ಅಖಿಲೇಶ್ ಯಾದವ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ 6 ರಾಜ್ಯಗಳು 187 ಕ್ಷೇತ್ರಗಳಲ್ಲಿ ಮೈತ್ರಿ ಇಲ್ಲ. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳು ಬರುವಂತಹ ದೊಡ್ಡ ರಾಜ್ಯ. ದೆಹಲಿಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಥವಾ ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯಬೇಕು ಅಂತಂದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಆದರೆ ಉತ್ತರ ಪ್ರದೇಶದಲ್ಲೇ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟಕ್ಕೆ ಮೈತ್ರಿ ಆಗ್ತಾ ಇಲ್ಲ. ಮೊದಲಿಗೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ಗೆ ಏಕಾಏಕಿ 11 ಕ್ಷೇತ್ರಗಳನ್ನು ಘೋಷಣೆ ಮಾಡಿಬಿಟ್ರು. ಅದು ಘೋಷಣೆ ಮಾಡಿದ ಎಲ್ಲಿ? ಟ್ವಿಟರ್ನಲ್ಲಿ ನಾವು ಕಾಂಗ್ರೆಸ್ಗೆ ಇಷ್ಟು ಸ್ಥಾನಗಳನ್ನು ಬಿಟ್ಕೊಡ್ತೀವಿ ಅಂತ. ಎಷ್ಟು ಸ್ಥಾನ? 11 ಕ್ಷೇತ್ರಗಳನ್ನು ನಾವು ಬಿಟ್ಕೊಡ್ತೀವಿ ಅಂತ ಏಕಪಕ್ಷೀಯವಾಗಿ ಅವರೇ ನಿರ್ಧಾರ ಮಾಡಿದ್ರು. ಆನಂತರ ಉತ್ತರ ಪ್ರದೇಶದ ಕಾಂಗ್ರೆಸ್ನ ನಾಯಕರು ಮತ್ತು SP ನಾಯಕರ ಮಧ್ಯೆ ಬಹಿರಂಗವಾಗಿ ಹೇಳಿಕೆ ಪ್ರತಿ ಹೇಳಿಕೆಗಳಾದವು.
ಅದಾದ ನಂತರ ಈಗ 11ರಿಂದ 15 ಸೀಟ್ ಕೊಡ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. ಈಗ ರಾಹುಲ್ ಗಾಂಧಿ ಅವರು ನಡೆಸ್ತಿರುವಂತಹ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಉತ್ತರ ಪ್ರದೇಶದ ಅಮೇಥಿಯಲ್ಲಿದೆ. ಕಾಂಗ್ರೆಸ್ನ ಸದಸ್ಯರು ಬಿಟ್ಟರೆ ಯಾರೂ ಕೂಡ ಮೈತ್ರಿ ಪಕ್ಷಗಳ ನಾಯಕರು ಯಾರೂ ಈ ಜೋಡೋ ಯಾತ್ರೆಗೆ ಹೋಗಿಲ್ಲ. ಈಗ ಕಾಂಗ್ರೆಸ್ 22 ಸೀಟ್ ಕೊಟ್ಟರೆ ಮಾತ್ರ ನಾವು ಮೈತ್ರಿ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಮೈತ್ರಿ ಬೇಡ ಅನ್ನುವ ಹಂತಕ್ಕೆ ಕಾಂಗ್ರೆಸ್ ನಾಯಕರೇ ಬಂದಿದ್ದಾರೆ. ಕೊನೆಗೆ ಅಖಿಲೇಶ್ ಯಾದವ್ ಹೋಗಲಿ ನಾವು 17 ಸೀಟಿಗೆ ಬರ್ತೀವಿ, 17 ಸೀಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ ಇದಕ್ಕೆ ಒಪ್ಕೊಂಡಿಲ್ಲ. ಈಗ 17 ಸೀಟ್ ಕೊಡ್ತೀವಿ ಅಂತ ಅಂದಾಗ ಕಾಂಗ್ರೆಸ್ನವರು 17 ಕ್ಷೇತ್ರಗಳಲ್ಲಿ ಇಂತಿಂಥ ಕ್ಷೇತ್ರಗಳೇ ನಮಗೆ ಬೇಕು ಅನ್ನುವ ಪಟ್ಟನ್ನು ಕೂಡ ಹಿಡಿದ್ರು. 17ಕ್ಕೆ ಒಪ್ಕೊಳ್ಳೋದಿಲ್ಲ ಅನ್ನೋದು ಮೊದಲನೇ ಹಠ. ಆದರೆ 17 ಕ್ಷೇತ್ರ ಕೊಡೋದೇ ಆದರೆ ಆ ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಕ್ಷೇತ್ರಗಳನ್ನು ಬಿಟ್ಟು ಕೊಡೋದು ನಾವು, ಇಲ್ಲಿ ದೊಡ್ಡ ಪಕ್ಷ ನಾವು ಅಂತ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ರು. ಈಗ ಮೈತ್ರಿ ಮುರಿದು ಬಿದ್ದಿದೆ. ಈಗಾಗಲೇ 27 ಕ್ಷೇತ್ರಕ್ಕೆ ಅಖಿಲೇಶ್ ಯಾದವ್ ಆಲ್ರೆಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಆಗಿದೆ. ಮೈತ್ರಿ ಪಕ್ಷಕ್ಕೆ ಕ್ಷೇತ್ರ ಹಂಚಿಕೆ ಕ್ಷೇತ್ರಗಳನ್ನು ಬಿಟ್ಟುಕೊಡುವ ಮೊದಲೇ ತಮ್ಮ ಅಭ್ಯರ್ಥಿಗಳನ್ನು ಇಂತಿಂತಹ ಕ್ಷೇತ್ರಕ್ಕೆ ಇಂತಿಂತಹ ಅಭ್ಯರ್ಥಿಗಳು ಅಂತ ಅಖಿಲೇಶ್ ಯಾದವ್ ಘೋಷಣೆಯೂ ಮಾಡಾಗಿದೆ. ಈಗ ಕಾಂಗ್ರೆಸ್ ನಮಗೆ ನಾವು ಕೇಳಿದ 17 ಕ್ಷೇತ್ರಗಳನ್ನು ಕೊಡಿ ಅಂತ ಅದಕ್ಕೆ ಅಖಿಲೇಶ್ ಯಾದವ್ ನಾವು ಯಾವ ಕ್ಷೇತ್ರವನ್ನು ಕೊಡ್ತೀವಿ ಅದನ್ನು ತೆಗೆದುಕೊಳ್ಳಿ, ಇಲ್ಲಾಂದರೆ ಮೈತ್ರಿ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಮೈತ್ರಿ ಉತ್ತರ ಪ್ರದೇಶದಲ್ಲಿ ಅಧಿಕೃತವಾಗಿ ಅಂತ್ಯ ಆದಂತಿದೆ. ಈಗ ಎಲ್ಲೆಲ್ಲಿ ಮೈತ್ರಿ ಆಗಿದೆ ಅನ್ನೋದನ್ನು ನೋಡೋದಾದರೆ, ಒಂದು ಉತ್ತರ ಪ್ರದೇಶ, ಈಗಷ್ಟೇ ಹೇಳಿದೆ 80 ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ರಾಜ್ಯ. ಮತ್ತೊಂದು ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮೊದಲು ಹೇಳಿದಂತಹ INDIA ಮೈತ್ರಿಕೂಟದ ನಾಯಕಿ, ನಾವು ಮೈತ್ರಿಕೂಟದಲ್ಲಿರ್ತೀವಿ ಆದರೆ ಕ್ಷೇತ್ರ ಹಂಚಿಕೆ ಮಾಡಿಕೊಳ್ಳಲ್ಲ ಅನ್ನೋದು ಮಮತಾ ಅವರ ನಿಲುವು. ಮತ್ತೊಂದು ಬಿಹಾರದಲ್ಲಿ ನಿತೀಶ್ ಕುಮಾರ್ INDIA ಮೈತ್ರಿಕೂಟ ಸ್ಥಾಪನೆಗೆ ಕಾರಣರಾದಂತಹ ವ್ಯಕ್ತಿ. ಅವರು ಇಡೀ ಮೈತ್ರಿಕೂಟವನ್ನೇ ತೊರೆದು NDAಯನ್ನು ಸೇರ್ಕೊಬಿಟ್ರು. ಅದು 40 ಕ್ಷೇತ್ರ. ಮತ್ತೊಂದು ಪಂಜಾಬ್, 13 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ ಪಂಜಾಬಲ್ಲಿ. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ, ಅದನ್ನೂ ಸೇರಿಸಿಕೊಂಡ್ರೆ 14. ಅಲ್ಲೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಕೇಜ್ರಿವಾಲ್ ಮತ್ತು ಭಗವಂತ್ ಮಾನ್ ಸಿಂಗ್ ನೇರವಾಗಿ ಹೇಳಿದ್ರು. ದೆಹಲಿಯಲ್ಲೂ ಕ್ಷೇತ್ರ ಬಿಟ್ಟುಕೊಡಲ್ಲ ಅಂತ ಹೇಳಿದ್ದಾರೆ. 13, 7, 20. ಜಮ್ಮು ಕಾಶ್ಮೀರದ 5 ಕ್ಷೇತ್ರ, ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಈ 6 ರಾಜ್ಯಗಳಲ್ಲಿ ಒಟ್ಟು ಕ್ಷೇತ್ರಗಳು 187 ಕ್ಷೇತ್ರ ಬರುತ್ತೆ. 400 ಕಾನ್ಸ್ಟಿಟ್ಯುಯೆನ್ಸಿಗಳಲ್ಲಿ ನಾವು BJPಯ ವಿರುದ್ಧ ಏಕ ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಘೋಷಣೆ ಮಾಡಿಕೊಂಡಿದ್ದ INDIA ನಾಯಕರು ಈಗ 187 ಕ್ಷೇತ್ರಗಳಲ್ಲಿ ಮೈತ್ರಿಯೇ ಇಲ್ಲದಂತೆ ಮಾಡಿಕೊಂಡಿದ್ದಾರೆ. ಅದು ಕ್ಷೇತ್ರ ಹಂಚಿಕೆಯಲ್ಲಾದಂತಹ ಬಿಕ್ಕಟ್ಟು. ಹಾಗಿದ್ರೆ ಯಾವ ನಾಯಕರು ಹೋಗಿದ್ದಾರೆ ಅಂತ ನೋಡಿದ್ರೆ, ಈಗ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷ, ಮಮತಾ ಬ್ಯಾನರ್ಜಿ TMC, ನಿತೀಶ್ ಕುಮಾರ್ NDA ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿದ್ದಾರೆ. INDIAಗೆ ಕಾರಣರಾದಂಥವರು ಅವರು ಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷ ಪಂಜಾಬ್ ಮತ್ತು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್, ಇನ್ನು ಫಾರೂಕ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕರು, ಇವರ ಜೊತೆಗೆ ಮೆಹಬೂಬಾ ಮುಫ್ತಿ PDP ಪಕ್ಷದ ನಾಯಕಿ ಜಮ್ಮು ಕಾಶ್ಮೀರದ್ದು. ಈಗ ಯಾಕೆ ಮೈತ್ರಿಕೂಟ INDIA ಮೈತ್ರಿಕೂಟ ಮುರಿದು ಬೀಳುವ ಹಂತಕ್ಕೆ ಬಂದಿದ್ದು ಯಾಕೆ? ಒಂದು ಬಿಹಾರ, RJD ಬಿಟ್ಟು BJP ಜೊತೆ ನಿತೀಶ್ ಕುಮಾರ್ ಸರ್ಕಾರವನ್ನು ರಚನೆ ಮಾಡಿದರು. ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಸಣ್ಣ ಸಂಘಟನೆಯನ್ನು ಹೊಂದಿದೆ, ಅಷ್ಟಾಗಿ ಶಕ್ತಿ ಇಲ್ಲ. RJDಯನ್ನು ಬಿಟ್ಟು ನಿತೀಶ್ ಕುಮಾರ್ BJP ಜೊತೆಗೆ ಬಂದರು, ಅಲ್ಲಿ ಮೈತ್ರಿ ಮುಗಿತು. ಮತ್ತೊಂದು ರಾಜ್ಯ ಮಹಾರಾಷ್ಟ್ರದಲ್ಲಿ ಮೈತ್ರಿ ಆಗಬಹುದಾದಂತಹ ಬೆಳವಣಿಗೆಗಳು ನಡೀಬಹುದು. ಇದುವರೆಗೆ ಮೈತ್ರಿ ಅಂತ್ಯ ಆಗಿಲ್ಲ. ಆದರೆ ಶರದ್ ಪವಾರ್, ಉದ್ಧವ್ ಠಾಕ್ರೆ ಮಧ್ಯೆ ಸೀಟು ಹಂಚಿಕೆಯ ಫೈಟ್ ಇದೆ. ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೆಚ್ಚು ಸ್ಥಾನಗಳನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. 48 ಲೋಕಸಭಾ ಕ್ಷೇತ್ರಗಳಿರುವಂತಹ ಮತ್ತೊಂದು ದೊಡ್ಡ ರಾಜ್ಯ ಮಹಾರಾಷ್ಟ್ರ. ಇನ್ನು ಪಶ್ಚಿಮ ಬಂಗಾಳ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಪಶ್ಚಿಮ ಬಂಗಾಳದ ನಾಯಕರು ಹೇಳ್ತಾರೆ, ಅಧೀರ್ ರಂಜನ್ ಚೌಧರಿ. ಆದರೆ
ಪಶ್ಚಿಮ ಬಂಗಾಳದ ಹೊರಗಿರುವ ನಾಯಕರು ನಾವು ಏನಾದರೂ ಮಾಡಿ ಮೈತ್ರಿ ಮಾಡ್ಕೊಳ್ತೀವಿ ಅಂತ. ಅದು ಬಹುತೇಕ ಮೈತ್ರಿ ಅಂತ್ಯ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಪಂಜಾಬ್, ಚಂಡೀಗಢವನ್ನೂ ಸೇರಿಕೊಂಡಂತೆ 14 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ CM ಈಗಾಗಲೇ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ. ಖರ್ಗೆ ಕೂಡ ಅದಕ್ಕೆ ಹೇಳಿದ್ರು, ಯಾರೇ ಬಂದಲಿ ಬರದೇ ಇರಲಿ ನಾವು ಏಕಾಂಗಿ ಹೋರಾಟ ಪಂಜಾಬ್ನಲ್ಲಿ ಮಾಡ್ತೀವಿ ಅಂತ ಖರ್ಗೆ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಪಂಜಾಬ್ನಲ್ಲೂ ಕೂಡ ಮುಗಿದಿದೆ. ದೆಹಲಿ 7 ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಖರ್ಗೆ ಕೂಡ ಹೇಳಿದ್ದಾರೆ, ದೆಹಲಿಯ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ನಾವು ರೆಡಿ ಆಗ್ತೀವಿ ಅಂತ. ಈಗ ಉತ್ತರ ಪ್ರದೇಶದಲ್ಲಿ ಸೀಟು ಹಂಚಿಕೆಯ ಮಾತುಕತೆ ಮುರಿದು ಬಿದ್ದಿದೆ. ಮೈತ್ರಿಕೂಟದಿಂದ ಅಖಿಲೇಶ್ ಯಾದವ್ ದೂರವಾಗಿದ್ದಾರೆ. ಕೇರಳ ಮೈತ್ರಿಯಾಗಬಹುದಾದಂತಹ ಸಾಧ್ಯತೆ ಇರುವಂತಹ ರಾಜ್ಯ. ಆದರೆ ಕೇರಳದಲ್ಲಿ ಎಡಪಕ್ಷಗಳ ಸರ್ಕಾರ ಇದೆ. ಅಲ್ಲಿ ಎಡಪಕ್ಷಗಳ ಸರ್ಕಾರಕ್ಕೆ ಕಾಂಗ್ರೆಸ್ ಪ್ರಮುಖ ವಿರೋಧ ಪಕ್ಷ. ರಾಜ್ಯದಲ್ಲಿ ಬಡಿದಾಡ್ತೀವಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದಾಗ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮೈತ್ರಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ, ಇನ್ನೂ ಮಾತುಕತೆಗಳು ನಡೆಯಬೇಕಿದೆ. ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ, ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಗಿದ್ರೆ ಮೈತ್ರಿ ಆಗಬಹುದಾದಂತಹ ಸಾಧ್ಯತೆ ಇರುವಂತಹ ರಾಜ್ಯಗಳು ಯಾವ್ಯಾವು? ಮಹಾರಾಷ್ಟ್ರ, NCP, ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಮತ್ತು ಕಾಂಗ್ರೆಸ್. NCP ಪಕ್ಷ ಒಡೆದು ಹೋಗಿದೆ. ಪಕ್ಷದ ಬಹುತೇಕ ಶಾಸಕರು, 40ಕ್ಕೂ ಹೆಚ್ಚು ಶಾಸಕರು BJPಯ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಶಿವಸೇನೆ, ಅದು ಕೂಡ 40ಕ್ಕೂ ಹೆಚ್ಚು ಶಾಸಕರು ಶಿಂದೆ ಅವರ ಜೊತೆ BJPಯ ಜೊತೆ ಸೇರಿಕೊಂಡ್ರು. ಶಿಂದೆ ಈಗ CM. ಉಳಿದ ನಾಯಕರುಗಳು ಕ್ಷೇತ್ರವನ್ನು ಹಂಚಿಕೆ ಮಾಡಿಕೊಳ್ಬೇಕು, ಅಲ್ಲೂ ಕೂಡ ಮಾತುಕತೆ ನಡೀತಾ ಇದೆ. ಆಗಬಹುದಾದ ಸಾಧ್ಯತೆ ಇರುವಂತಹ ರಾಜ್ಯ ಮಹಾರಾಷ್ಟ್ರ. ಮತ್ತೊಂದು 39 ಕ್ಷೇತ್ರಗಳಿರುವಂತಹ ತಮಿಳುನಾಡು. DMK ಪ್ರಮುಖವಾದ ಪಕ್ಷ. ಅಲ್ಲಿ DMK ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಭಾಗಿಯಾಗಿದೆ. ಅಲ್ಲಿ ಕ್ಷೇತ್ರ ಹಂಚಿಕೆ ಅಷ್ಟಾಗಿ ಬಿಕ್ಕಟ್ಟಿನ ಹಂತಕ್ಕೆ ಹೋಗುವ ಸಾಧ್ಯತೆ ಇಲ್ಲ. ಕಳೆದ ಬಾರಿಯೂ ಮೈತ್ರಿಯಾಗಿತ್ತು, ಈ ಬಾರಿ ಆಗುವಂತಹ ಸಾಧ್ಯತೆಗಳಿವೆ. ಕೇರಳ, ನಾನು ಈಗಾಗಲೇ ಹೇಳಿದೆ, ಅಲ್ಲಿ 2 ವಿರೋಧ ಆಡಳಿತ ಪಕ್ಷ ಎಡಪಕ್ಷ ಇದ್ದರೆ ಕಾಂಗ್ರೆಸ್ ಅಲ್ಲಿ ವಿರೋಧ ಪಕ್ಷ. BJPಯನ್ನು ಎದುರಿಸ್ತೀವಿ, ಮೋದಿಯನ್ನು ಅಧಿಕಾರಕ್ಕೆ ಇಳಿಸೋದಕ್ಕೆ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದಾಗ್ತೀವಿ ಅಂತಿದ್ದಾರೆ. ಆ ಮೈತ್ರಿ ಸಾಧ್ಯ ಆದರೂ ಆಗಬಹುದು. ಇನ್ನು ಜಾರ್ಖಂಡ್ 14 ಕ್ಷೇತ್ರಗಳಲ್ಲಿ ಮೈತ್ರಿ ಆಗಬಹುದು. ಇದೆಲ್ಲವೂ ಸೇರಿದರೆ ಒಂದು 100 ಕ್ಷೇತ್ರಗಳಲ್ಲಿ ಮೈತ್ರಿ ಆಗುವ ಸಾಧ್ಯತೆ ಇದೆ. 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಒಮ್ಮತದ ಅಭ್ಯರ್ಥಿ ಆಗ್ತೀವಿ ಅಂತ ಅಂದವರು ಈಗ ಕೇವಲ 121 ಕ್ಷೇತ್ರಗಳಲ್ಲಿ ಮೈತ್ರಿಯಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಯಾಕೆ ಈ ಮೈತ್ರಿ ಮುರಿದು ಬಿತ್ತು ಅಂತ ನೋಡೋದಾದರೆ, ಕಾಂಗ್ರೆಸ್ ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಂದ ಡಿಮ್ಯಾಂಡ್ ಮಾಡ್ತು. ಆ ಕಾರಣಕ್ಕಾಗಿ ಈ ಮೈತ್ರಿ ಮುರಿದು ಬಿತ್ತು. ಉದಾಹರಣೆಗೆ ಪಶ್ಚಿಮ ಬಂಗಾಳ, ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2 ಸ್ಥಾನ, ಆದರೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡಿದ್ದು 12 ಸ್ಥಾನ. ಉತ್ತರ ಪ್ರದೇಶ, ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಕ್ಷೇತ್ರ, ಅದು ಸೋನಿಯಾ ಗಾಂಧಿ ಗೆದ್ದಂತಹ ರಾಯ್ಬರೇಲಿ, ಆದರೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡಿದ್ದು 40 ಕ್ಷೇತ್ರ. ಬಿಹಾರ, ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು 1, ಆದರೆ ಡಿಮ್ಯಾಂಡ್ ಮಾಡ್ತಿರೋದು 12. ಮಹಾರಾಷ್ಟ್ರದಲ್ಲೂ ಕಳೆದ ಬಾರಿ ಗೆದ್ದದ್ದು 1 ಅಥವಾ 2 ಸ್ಥಾನ, ಈ ಬಾರಿ 15 ಕ್ಷೇತ್ರಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಕಳೆದ ಬಾರಿ ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು, 8 ಸ್ಥಾನ, ಈಗ 10 ಕೋಟಿಯಿಂದ ಡಿಮ್ಯಾಂಡ್ ಮಾಡ್ತಾ ಇದೆ, ಆದರೆ ಅಲ್ಲಿ AAP ಸರ್ಕಾರ ಇದೆ. ದೆಹಲಿ 7 ಕ್ಷೇತ್ರಗಳನ್ನು BJPಯೇ ಗೆದ್ದಿತ್ತು, ಅಲ್ಲಿ 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೇಳ್ತಿದೆ. ಜಾರ್ಖಂಡ್ನಲ್ಲಿ ಕಳೆದ ಬಾರಿ 1 ಕ್ಷೇತ್ರ ಗೆದ್ದಿದ್ದಂತಹ ಕಾಂಗ್ರೆಸ್ ಈಗ 7 ಕ್ಷೇತ್ರಗಳನ್ನು ಕೇಳ್ತಾ ಇದೆ. ತನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ ಕೇಳಿದ್ದರಿಂದಾಗಿ ಒಂದಾದ ಮೇಲೊಂದರಂತೆ ಎಲ್ಲ ವಿಪಕ್ಷಗಳು ಕೂಡ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟದಿಂದ ಹೊರ ಹೋಗ್ತಾ ಇದ್ದಾರೆ. ಈ ಮೈತ್ರಿಕೂಟ ಇನ್ನು 4 ರಾಜ್ಯಗಳಲ್ಲಾದರೂ ಮೈತ್ರಿ ಮಾಡಿಕೊಂಡು ಕ್ಷೇತ್ರ ಹಂಚಿಕೆ ಮಾಡಿಕೊಳ್ಳುತ್ತಾ? ಇನ್ನು 1 ತಿಂಗಳು ಸಮಯ ಇದೆ ಎಲೆಕ್ಷನ್ ಘೋಷಣೆಯಾಗೋದಕ್ಕೆ. ಆ ನಂತರವಾದರೂ ಇದಾಗುತ್ತಾ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.